ಹಲೋ ಫ್ರೆಂಡ್ಸ್, ಗರ್ಲ್ಸ್ ಆ್ಯಂಡ್ ಆಂಟೀಸ್, ನಿಮಗೆಲ್ಲ ಕಾಕ್ರೋಚ್ಗಳಿಂದ ಬಹಳ ತೊಂದರೆ ಆಗಿರುತ್ತೆ. ಅದಕ್ಕೆ ಕಾಕ್ರೋಚ್ಗಳನ್ನು ಮನೆಯಿಂದ ಹೆಂಗೆ ಓಡಿಸೋದು ಅಂತ ಮನೆಯಲ್ಲೇ ಒಂದು ರೆಸಿಪಿಯನ್ನು ಮಾಡ್ತಾಯಿದ್ದೀವಿ. ಇವತ್ತು ಕುಕ್ಕಿಂಗ್ ಸೋಡಾವನ್ನು ಶೋರೂಮಿಂದ ತಂದಿದ್ದೀವಿ. ನಾವು ಕಾಕ್ರೋಚ್ಗೂ ರೆಸ್ಪೆಕ್ಟ್ ಕೊಡ್ತೀವಿ. ಯಾಕಂದರೆ ಕಾಕ್ರೋಚ್ಗಳು ಆರ್ಡಿನರಿ ಸೋಡಾ ತಿಂದು ಸಾಯಬಾರ್ದು, ಒಳ್ಳೆ ಕ್ವಾಲಿಟಿ ಸೋಡಾ ತಿನ್ನಲಿ ಅಂದ್ಬಿಟ್ಟು ರಿಲಯನ್ಸ್ ಶೋರೂಮಿಂದ ಸೋಡಾನ ತೊಗೊಂಬಂದಿದ್ದೀವಿ. ನೋಡಿ, ಹೈ ಕ್ವಾಲಿಟಿ ಸೋಡಾ ಮತ್ತು ರಿಲಯನ್ಸ್ ಬೇಸನ್ ಮತ್ತು ಹೈ ಕ್ವಾಲಿಟಿ ಶುಗರ್, ಇವು ಮೂರನ್ನು ಮಿಕ್ಸ್ ಮಾಡಿದರೆ ಎಲ್ಲ ಜಿರಳೆಗಳು ಸಾಯುತ್ತವೆ. ಈಗ ಹೇಗೆ ಮಾಡಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀವಿ ನೋಡಿ. ಕುಕ್ಕಿಂಗ್ ಸೋಡಾನ ಮೊದಲು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಕಾಕ್ರೋಚ್ಗಳಿಗೆ ಬರೀ ಸೋಡಾ ತಿನ್ನೋದಕ್ಕೆ ಬೇಜಾರಾಗುತ್ತೆ. ಅದಕ್ಕೆ ಅವಕ್ಕೂ ಕೂಡ ಸ್ವಲ್ಪ ಸಿಹಿ ಇರಬೇಕು, ಬಾಯಿಗೆ ರುಚಿ ಇರಬೇಕು. ಅದಕ್ಕೋಸ್ಕರ ಜಿರಳೆಗಳ ಬಾಯಿ ರುಚಿಗೋಸ್ಕರ ಎಷ್ಟು ಪ್ರಮಾಣದ ಸೋಡಾ ಹಾಕಿದ್ದೀವೋ ಅಷ್ಟೇ ಪ್ರಮಾಣದ ಸಕ್ಕರೆಯನ್ನು ಕೂಡ ತಿನ್ನಿಸ್ತಾ ಇದ್ದೀವಿ. ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕಿದ್ದೀನಿ, ಬೇಗ ತಿಂದು ಸಾಯಲಿ ಅಂತ. ಇವಾಗ ಇದಕ್ಕೆ ಹೈ ಕ್ವಾಲಿಟಿ ಡ್ರಿಂಕಿಂಗ್ ವಾಟರ್, ಮಿನರಲ್ ವಾಟರ್ನ ಹಾಕ್ತಾಯಿದ್ದೀವಿ. ಕಾವೇರಿ ನೀರು ಗಂಗೆ ಮಾತೆಯಂತೆ ಅತಿ ಶುದ್ಧ. ಕಾಕ್ರೋಚು ಸಾಯುವಾಗ ಗಂಗಾ ನೀರು ಕುಡಿದು ಸ್ವಲ್ಪ ಸದ್ಗತಿ ಹೊಂದಲಿ ಅಂತ ಗಂಗಾ ನೀರನ್ನು ಹಾಕ್ತಾಯಿದ್ದೀವಿ. ನಾನು ಇಷ್ಟು ನೀಟಾಗಿ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ನಿಮಗೂ ತಿನ್ನಬೇಕು ಅನಿಸುತ್ತೆ. ದಯವಿಟ್ಟು ತಿನ್ನಬೇಡಿ. ಜಿರಳೆ ಪೇಸ್ಟು ರೆಡಿಯಾಗಿದೆ. ಸ್ವಲ್ಪ ಟೇಸ್ಟ್ಗೆ ಪೇಸ್ಟ್ ರೆಡಿ ಆಗಿದೆ. ಇವತ್ತು ಇದನ್ನು ಜಿರಳೆಗಳ ಮೇಲೆ ಟೆಸ್ಟ್ ಮಾಡ್ತೀವಿ. ನಾಳೆ ಇದರ ರಿಸಲ್ಟ್ ಪರಿಣಾಮ ಏನಾಯಿತು ಅಂತ ರೆಕಾರ್ಡ್ ಮಾಡಿ ನಿಮಗೆ ತೋರಿಸ್ತೀವಿ. ಬಾಯ್ ಸ್ನೇಹಿತರೆ.